Hello everyone. Welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ನಾವು ಜ್ಯೋತಿರಾವ್ ಫುಲೆ ಅವರ ಬಗ್ಗೆ ತಿಳ್ಕೊಳ್ಳೋಣ. ಮಹಾತ್ಮ ಜ್ಯೋತಿರಾವ್ ಫುಲೆ ಯಾಕೆ ನ್ಯೂಸ್ ಅಲ್ಲದೆ ಯಾಕೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇವರ ಬಗ್ಗೆ ಓದ್ಬೇಕು ಅಂತ ಹೇಳಿದ್ರೆ ಏಪ್ರಿಲ್ 11ನೇ ತಾರೀಕು ಜ್ಯೋತಿರಾವ್ ಫುಲೆ ಅವರ ಜನ್ಮದಿನವನ್ನ ಆಚರಿಸ್ತಿದ್ದಾರೆ. ಅಂದ್ರೆ ಎಲ್ಲರ ಜನ್ಮದಿನ ಕೂಡ ಇಂಪಾರ್ಟೆಂಟ್ ಆಗತ್ತಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ UPSC 200 ಅಂದ್ರೆ 200 ವರ್ಷದ ಆಚರಣೆ ಅಥವಾ 50 ವರ್ಷದ ಆಚರಣೆ, 100 ವರ್ಷದ ಆಚರಣೆ ಈ ರೀತಿಯಾದಂತಹ ಕ್ವಶನ್ಸ್ ಗಳನ್ನ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ 200ನೇ ಜನ್ಮದಿನ ಆಚರಿಸ್ತಾ ಇರೋದ್ರಿಂದ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಬಿಕಾಸ್ ಇದು UPSC ಮೋಸ್ಟ್ ಫೇವ್ರೆಟ್ ಥೀಮ್. ಸೊ ಈಗ 200ನೇ ಜನ್ಮದಿನದ ಆಚರಣೆಯ ಜೊತೆಗೆ ಈ ಸಮಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜ್ಯೋತಿರಾವ್ ಫುಲೆ ಅವರಿಗೆ ಗೌರವವನ್ನ ಸಲ್ಲಿಸಿದ್ದಾರೆ. ಅವರ ಸಾಮಾಜಿಕ ಸುಧಾರಣೆಗಳ ಬಗ್ಗೆ ಮಾತಾಡಿದ್ದಾರೆ. ಸೊ ಹಾಗಾಗಿ ಎಕ್ಸಾಮ್ ಅಲ್ಲಿ ನಮ್ಗೆ ಈ ಒಂದು ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್. ಸೊ ಈ ಎರಡೂ ಕಾರಣಗಳಿಂದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಜ್ಯೋತಿರಾವ್ ಫುಲೆ ಅವರ ಬಗ್ಗೆ ಓದ್ಕೊಳ್ಳೋಣ. ಮೊದಲಿಗೆ ಅವರ ಬ್ಯಾಕ್ ಗ್ರೌಂಡ್ ಅನ್ನ ನೋಡ್ಕೊಳ್ಳೋಣ. ಜ್ಯೋತಿರಾವ್ ಫುಲೆ ಅವರ ಅರ್ಲಿ ಲೈಫ್ ಅನ್ನ ನೋಡ್ಕೊಂಡ್ರೆ ಇವರು 1827ರಲ್ಲಿ ಪುಣೆಯಲ್ಲಿ ಜನಿಸ್ತಾರೆ. ಮಹಾರಾಷ್ಟ್ರದ ಪುಣೆಯಲ್ಲಿ 1827 ಏಪ್ರಿಲ್ 11ರಂದು ಇವರ ಜನ್ಮದಿನವಾಗುತ್ತೆ. ಇವರು ಮಾಲಿ ಅನ್ನುವಂತಹ ಕ್ಯಾಸ್ಟ್ಗೆ ಅಥವಾ ಕೆಟಗರಿಗೆ ಸೇರಿರ್ತಾರೆ. ಮಾಲಿ ಅಂತ ಹೇಳಿದ್ರೆ ಗಾರ್ಡನಿಯರ್ಸ್ ಅಂತ ಹೇಳ್ಬಿಟ್ಟು ಅರ್ಥ. ಸೊ 1827ರಲ್ಲಿ ಇವರು ಹುಟ್ಟದ ಮೇಲೆ ತುಂಬಾ ಡಿಸ್ಕ್ರಿಮಿನೇಷನ್ ಫೇಸ್ ಮಾಡ್ತಾರೆ. ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್. ಅದ್ರ ಜೊತೆಗೆ ಅವ್ರಿಗೆ ಎಜುಕೇಶನ್ ಅಲ್ಲಿ ಕೂಡ ಅಲೋ ಮಾಡ್ತಿರೋದಿಲ್ಲ. ಬಟ್ ಇದೆಲ್ಲಾ ಬ್ಯಾರಿಯರ್ಸ್ ಗಳನ್ನ ಫೇಸ್ ಮಾಡ್ಕೊಂಡು ದಾಟ್ಕೊಂಡು ಅವರು ತಮ್ಮ ಎಜುಕೇಶನ್ ನ ಕೂಡ ಮೇಜರ್ ಸ್ಟ್ಯಾಂಡರ್ಡ್ ಸ್ಕೂಲ್ಸ್ ಅಲ್ಲಿ ಕಂಪ್ಲೀಟ್ ಅನ್ನ ಮಾಡ್ತಾರೆ. ಸಾವಿತ್ರಿ ಫುಲೆ ಅವರ ಜೊತೆ ಮದುವೆಯನ್ನ ಹಾಕ್ತಾರೆ. ಇವರು ತುಂಬಾನೇ ಫೇಮಸ್ ಬಿಕಾಸ್ ನೌ ವಿ ಕಾಲ್ ಸಾವಿತ್ರಿ ಬಾಯಿ ಫುಲೆ ಆಸ್ ಇಂಡಿಯಾಸ್ ಫಸ್ಟ್ ಫೀಮೇಲ್ ಟೀಚರ್. ಸೊ ಸಾವಿತ್ರಿ ಬಾಯಿ ಫುಲೆ ಅವರು ಕೂಡ ಸಾಮಾಜಿಕ ಸುಧಾರಣೆಗಳಲ್ಲಿ ತುಂಬಾನೇ ಶ್ರಮವನ್ನ ವಹಿಸಿದ್ರು. ಇವರು ಸೋಷಿಯಲ್ ರಿಫಾರ್ಮರ್ಸ್ ಅಥವಾ ಸಮಾಜ ಸುಧಾರಕರಲ್ಲಿ ಒಬ್ರು ಕೂಡ ಆಗಿದ್ರು. ಇವರಿಗೆ ಇನ್ಸ್ಪಿರೇಷನ್ ಯಾರ್ಯಾರು ಆಗಿದ್ರು ಅಂತ ಹೇಳಿದ್ರೆ ಥಾಮಸ್ ಪೇನ್ ಬರೆದಂತಹ ದ ರೈಟ್ ಆಫ್ ಮ್ಯಾನ್ ಅನ್ನುವಂತಹ ಬುಕ್ ಇಂದ ಇನ್ಸ್ಪಿರೇಷನ್ ಪಡ್ಕೊಂಡಿದ್ರು. ನಮ್ಗೆ ಸ್ಟೇಟ್ ಎಕ್ಸಾಮ್ಸ್ ಗೆ ಬಂದ್ರೆ ಬುಕ್ ನ ಹೆಸರುಗಳನ್ನ ಕೊಟ್ಬಿಟ್ಟು ಯಾರದು ಆಥರ್ ಅಂತ ಕೇಳ್ತಾರೆ. ಸೊ ಥಾಮಸ್ ಪೇನ್ ಬರೆದಂತಹ ಬುಕ್ ಬಂದ್ಬಿಟ್ಟು ರೈಟ್ ಆಫ್ ಮ್ಯಾನ್ ಅಂತ. ನಂತರ ಅಮೆರಿಕನ್ ಆಂಟಿ ಸ್ಲೇವರಿ ಮೂವ್ಮೆಂಟ್ ಇದ್ದ ಅಮೆರಿಕದಲ್ಲಿ ಆಂಟಿ ಸ್ಲೇವರಿ ಮೂವ್ಮೆಂಟ್ ನಡೀತಾ ಇತ್ತು. ಆ ಆಂಟಿ ಸ್ಲೇವರಿ ಮೂವ್ಮೆಂಟ್ ಇಂದ ಕೂಡ ಇನ್ಸ್ಪಿರೇಷನ್ ತಗೊಂಡು ಭಾರತದಲ್ಲಿ ಸಮಾಜ ಸುಧಾರಕರಾಗಿ ಇವರು ಹೊರಹೊಮ್ಮುತ್ತಾರೆ. ಜ್ಯೋತಿರಾವ್ ಫುಲೆ ಅವರು ಯಾವ್ಯಾವ ಏರಿಯಾದಲ್ಲಿ ಸುಧಾರಣೆಯನ್ನ ಮಾಡ್ತಾರೆ, ರಿಫಾರ್ಮೇಶನ್ ಮಾಡ್ಬೇಕು ಅಂತ ಹೇಳಿ ಶ್ರಮವನ್ನ ವಹಿಸ್ತಾರೆ ಅಂತ ಹೇಳಿದ್ರೆ ಎಜುಕೇಶನ್, ವಿಮೆನ್ ಅಂಡ್ ಅಗ್ರಿಕಲ್ಚರ್. ಸೊ ಮೇಜರ್ ಆಗಿ ಈ 3 ಏರಿಯಾಸ್ ಅಲ್ಲಿ ಅವರು ರಿಫಾರ್ಮೇಶನ್ ತಗೊಂಡ್ಬರ್ತಾರೆ. ಮೊದಲಿಗೆ ಎಜುಕೇಶನ್ ಬಗ್ಗೆ ನೋಡ್ಕೊಳ್ಳೋಣ. ಎಜುಕೇಶನ್ ಆಗಿ ಇವರು ಮೊದಲ ನೈಟ್ ಸ್ಕೂಲ್ ಅನ್ನ ಓಪನ್ ಮಾಡ್ತಾರೆ. ನೈಟ್ ಸ್ಕೂಲ್ ಯಾರಿಗಾಗಿ ನೈಟ್ ಸ್ಕೂಲ್ ಅಂತ ಹೇಳಿದ್ರೆ ರೈತರಿಗೋಸ್ಕರ. ಅಂದ್ರೆ ನಮ್ಮ ಭಾರತದಲ್ಲಿ ರೈತರಂದ್ರೆ ಅನ್ಎಜುಕೇಟೆಡ್ಸ್ ಅಂತ ಹೇಳಿ ಇತ್ತು ಅವಾಗ, ಕರೆಕ್ಟ್ ಅಲ್ವಾ? ಸೊ ಆ ರೈತರಿಗೂ ಕೂಡ ಎಜುಕೇಶನ್ ಬೇಕಾಗುತ್ತೆ ಅನ್ನುವಂತಹ ಕಾರಣಗಳಿಂದ ರೈತರಿಗೋಸ್ಕರ ರಾತ್ರಿ ಶಾಲೆಯನ್ನ ತೆರೀತಾರೆ. ಅದ್ರ ಜೊತೆಗೆ ಲೇಬರ್ಸ್ ಕೆಲಸವನ್ನ ಮಾಡ್ತಿರ್ತಾರಲ್ವಾ ಅಂತವ್ರಿಗೂ ಕೂಡ ವರ್ಕರ್ಸ್ಗೂ ಕೂಡ ರಾತ್ರಿ ಶಾಲೆಯನ್ನ ತೆರೆದ್ಬಿಟ್ಟು ಎಜುಕೇಶನ್ ನ ಅವ್ರಿಗೂ ಕೂಡ ತಲುಪೋ ತರ ಮಾಡ್ತಾರೆ. ನಂತರ 1848ರಲ್ಲಿ ಹೆಣ್ಣು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಪುಣೆಯಲ್ಲಿ ಮೊದಲ ಹೆಣ್ಣು ಮಕ್ಕಳ ಶಾಲೆಯನ್ನ ತೆರೀತಾರೆ. ಸೊ ಇದು ವೆರಿ ಫಸ್ಟ್ ಸ್ಕೂಲ್ ಫಾರ್ ಗರ್ಲ್ಸ್ ಇನ್ ಪುಣೆ ಬೈದಿವಾಡ. ಪುಣೆಯಲ್ಲಿ ತೆರೆದಂತಹ ಮೊದಲ ಹೆಣ್ಣು ಮಕ್ಕಳ ಶಾಲೆ ಇದಾಗಿದೆ. ಜೊತೆಗೆ ಅನ್ಟಚಬಲ್ಸ್ ಹಾಗೂ ಲೋವರ್ ಕ್ಯಾಸ್ಟ್ ಹೆಣ್ಣು ಮಕ್ಕಳಿಗೆ ಅಂತ ಇನ್ನೊಂದು ಶಾಲೆಯನ್ನ ಕೂಡ ತೆರೀತಾರೆ. ನಂತರ ವಿಮೆನ್ ಎಂಪವರ್ಮೆಂಟ್ಗೋಸ್ಕರ ಆಗ ಇದ್ದಂತಹ ಸೋಷಿಯಲ್ ಅರ್ಡಲ್ಸ್ ಅಥವಾ ಸೋಷಿಯಲ್ ಸ್ಟಿಗ್ಮಾ ಆದಂತಹ ವಿಡೋ ಮ್ಯಾರೇಜ್ ಆಗಿರಬಹುದು, ಸತಿ ಆಗಿರಬಹುದು, ಚೈಲ್ಡ್ ಮ್ಯಾರೇಜ್ ಆಗಿರಬಹುದು, ಈ ರೀತಿಯಾದಂತಹ ಸೋಷಿಯಲ್ ಸ್ಟಿಗ್ಮಾಗಳ ವಿರುದ್ಧವಾಗಿ ಹೋರಾಟವನ್ನ ನಡೆಸ್ತಾರೆ.
ಅದೇ ರೀತಿ 1863ರಲ್ಲಿ ಅಪ್ಪರ್ ಕ್ಲಾಸ್ ವಿಡೋಗೋಸ್ಕರ, ಅಂದ್ರೆ ಅಪ್ಪರ್ ಕ್ಲಾಸ್ ಅಲ್ಲಿ ವಿಧವೆಯರು ಇರ್ತಾರಲ್ವಾ, ಅವರಿಗೋಸ್ಕರ ಹೊಸದಾದಂತಹ ಒಂದು ಶಾಲೆಯನ್ನ ಅಥವಾ ಒಂದು ಮನೆಯನ್ನ ಓಪನ್ ಮಾಡ್ತಾರೆ. ಇದರಲ್ಲಿ ನ್ಯೂ ಬಾರ್ನ್ ಬೇಬೀಸ್ ಗಳ ಆರೈಕೆಯನ್ನ ಕೂಡ ಮಾಡ್ಲಾಗತ್ತೆ. ನಂತರ ವಿಡೋ ರಿಮ್ಯಾರೇಜ್ ಅನ್ನ ಎನ್ಕರೇಜ್ ಮಾಡ್ತಾರೆ. ನಂತರ ಆರ್ಥೋಡಾಕ್ಸ್ ನ ಅಪೋಸ್ ಮಾಡ್ತಾರೆ. ಬ್ರಾಹ್ಮಣಿಕಲ್ ಕಲ್ಟು ಜಾಸ್ತಿ ಇರತ್ತಲ್ವಾ, ಅದನ್ನ ಅಪೋಸ್ ಮಾಡ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಬ್ರಾಹ್ಮಣಿಸಂ ಅಲ್ಲಿ ವಿಮೆನ್ ಅಪ್ಲಿಫ್ಟ್ಮೆಂಟ್ ಗೆ ತೊಂದರೆ ಆಗ್ತಾ ಇರುತ್ತೆ. ಕ್ಯಾಸ್ಟ್ ರಿಜಿಡಿಟಿ ಆಫ್ ದ ಕ್ಯಾಸ್ಟ್ ಇರೋದ್ರಿಂದ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಹೆಚ್ಚಾಗ್ತಾ ಇರುತ್ತೆ. ಬ್ರೈಬರಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದನ್ನೆಲ್ಲದನ್ನು ಕೂಡ ಹೋಗಲಾಡಿಸೋದಕ್ಕೋಸ್ಕರ ಬ್ರಾಹ್ಮಣಿಕಲ್ ಕಲ್ಟ್ ನ ಅಪೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆ ಸಮಯದಲ್ಲಿ ಇದ್ದಂತಹ ಬ್ರಿಟಿಷರ್ಗೆ ತಮ್ಮ ಸಪೋರ್ಟ್ ಅನ್ನ ತೋರಿಸ್ತಾರೆ ವಿಮೆನ್ ಅಪ್ಲಿಫ್ಟ್ಮೆಂಟ್ ಗೋಸ್ಕರ. ಯಾಕೆ ಅಂತ ಹೇಳಿದ್ರೆ ಬ್ರಿಟಿಷರು ಕೂಡ ವಿಡೋ ರಿಮ್ಯಾರೇಜ್ ನ ಅಪೋಸಿಟ್ ನಿಲ್ತಿರ್ತಾರೆ, ಚೈಲ್ಡ್ ಮ್ಯಾರೇಜ್ ಅಪೋಸಿಟ್ ನಿಲ್ತಿರ್ತಾರೆ, ವಿಮೆನ್ ಎಜುಕೇಶನ್ ರಿಲೇಟೆಡ್ ಹೆಚ್ಚಾಗಿ ಮಾತಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರಿಗೆ ಇವರ ಸಪೋರ್ಟ್ ಅನ್ನ ಕೊಡ್ಲಾಗತ್ತೆ. ಇವರ ಮೇಜರ್ ಇನಿಷಿಯೇಟಿವ್ ಬಂದ್ಬಿಟ್ಟು ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಸತ್ಯಶೋಧಕ ಸಮಾಜ. 1873ರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಸತ್ಯಶೋಧಕ ಸಮಾಜದ ಉದ್ದೇಶ ಏನು ಅಂತ ಹೇಳಿದ್ರೆ, ಸೊಸೈಟಿಯಲ್ಲಿ ಟ್ರುತ್ ನ ಮೇಲೆ ಎತ್ತಿ ಹಿಡಿಬೇಕು, ಸೋಷಿಯಲ್ ಅವೇಕನಿಂಗ್ ಮೂವ್ಮೆಂಟ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು, ಎಜುಕೇಶನ್ ಪ್ರಮೋಟ್ ಮಾಡಬೇಕು, ರ್ಯಾಷನಲ್ ಥಾಟ್ ಅನ್ನ ಇನ್ಕ್ರೀಸ್ ಮಾಡಬೇಕು, ಇಕ್ವಾಲಿಟಿ ಅಂದ್ರೆ ಎಲ್ಲಾ ಸೆಕ್ಷನ್ ಆಫ್ ದ ಸೊಸೈಟಿಯಲ್ಲೂ ಇಕ್ವಾಲಿಟಿಯನ್ನ ಪ್ರಮೋಟ್ ಮಾಡಬೇಕು, ಪ್ರೀಸ್ಟ್ಲಿ ರಿಚುವಲ್ಸ್ ಗಳನ್ನ ರಿಜೆಕ್ಟ್ ಮಾಡಬೇಕು, ಪುನರ್ ವಿವಾಹವನ್ನ ಅಥವಾ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅನ್ನ ಪ್ರಮೋಟ್ ಮಾಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಆಗತ್ತೆ. ಸೊ ಈ ಒಂದು ಆಬ್ಜೆಕ್ಟಿವ್ಸ್ ಗಳನ್ನ ಅಚೀವ್ ಮಾಡೋದಕ್ಕೋಸ್ಕರ 1873ರಲ್ಲಿ ಸತ್ಯಶೋಧಕ ಸಮಾಜವನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಈ ಸತ್ಯಶೋಧಕ ಸಮಾಜದ ಮೂಲಕ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಹೋಗ್ಲಾಡಿಸ್ತಾರೆ. ಅಂದ್ರೆ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಗೋಸ್ಕರ ಮೂವ್ಮೆಂಟ್ಸ್ ಗಳನ್ನ ತಗೊಂಡ್ಬರ್ತಾರೆ. ನೆಕ್ಸ್ಟ್ ಎಜುಕೇಶನ್ ಫಾರ್ ಆಲ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ತರ್ತಾರೆ. ಎಸ್ಪೆಷಲಿ ಎಜುಕೇಶನ್ ಫಾರ್ ಲೋವರ್ ಕ್ಯಾಸ್ಟ್ ವಿಮೆನ್ಸ್ ಅಂಡ್ ವಿಮೆನ್ ಅಪ್ಲಿಫ್ಟ್ಮೆಂಟ್ ರಿಲೇಟೆಡ್ ಸ್ಟೆಪ್ಸ್ ಗಳನ್ನ ತಗೊಳ್ತಾರೆ. ವಿಮೆನ್ ಅಪ್ಲಿಫ್ಟ್ಮೆಂಟ್ ರಿಲೇಟೆಡ್ ಸ್ಟೆಪ್ಸ್ ಗಳನ್ನ ತಗೊಳ್ತಾರೆ. ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಅನ್ನ ಮಾಡ್ತಾರೆ. ರಿಲಿಜಿಯಸ್ ರಿಫಾರ್ಮ್ ಜೊತೆಗೆ ಎಕನಾಮಿಕ್ ಇಕ್ವಾಲಿಟಿಯನ್ನ ಪ್ರಮೋಟ್ ಮಾಡಕ್ಕೆ ಹೆಲ್ಪ್ ಅನ್ನ ಮಾಡ್ತಾರೆ. ಎಕನಾಮಿಕ್ ಇಕ್ವಾಲಿಟಿ. ಸೊ ಈ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ತಗೋತಾರೆ. ಹೇಗೆ ಎಕನಾಮಿಕ್ ಇಕ್ವಾಲಿಟಿ ಅಂತ ಹೇಳಿದ್ರೆ, ಟು ಫೈಟ್ ಅಗೇನ್ಸ್ಟ್ ದ ಬಾಂಡೆಡ್ ಲೇಬರ್ಸ್. ಅವಾಗ ಬಾಂಡೆಡ್ ಲೇಬರ್ ಇರುತ್ತೆ, ಅದಕ್ಕೆ ಅದರ ಅಪೋಸಿಟ್ ಫೈಟ್ ಮಾಡೋದು, ಎಲ್ಲರಿಗೂ ಕೂಡ ಈಕ್ವಲ್ ವೇಜಸ್ ಅನ್ನ ತರಬೇಕು ಅಂತ ಫೈಟ್ ಮಾಡೋದು. ಈ ರೀತಿಯಾದಂತಹ ಇನಿಷಿಯೇಟಿವ್ಸ್ ಗಳನ್ನ ತಗೋಬರೋದರ ಮೂಲಕ ಸೋಷಿಯಲ್ ಮೊಬಿಲಿಟಿಯನ್ನ ಇಂಪ್ರೂವ್ ಮಾಡ್ತಾರೆ. ಇನ್ನ ಇವರ ಕಾಂಟೆಂಪರರಿ, ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಸತ್ಯಶೋಧಕ ಸಮಾಜದ ಸಮಯದಲ್ಲಿ ಜ್ಯೋತಿರಾವ್ ಫುಲೆ ಜೊತೆಗೆ ಯಾರಿದ್ರು ಅಂತ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾರ್ಯಾರು ಸತ್ಯಶೋಧಕ ಸಮಾಜದಲ್ಲಿ ಇನ್ವಾಲ್ವ್ ಆಗಿದ್ರು, ಸತ್ಯಶೋಧಕ ಸಮಾಜವನ್ನ ನಡೆಸ್ಲಿಕ್ಕೋಸ್ಕರ ಯಾರ್ಯಾರ ಕೈ ಜ್ಯೋತಿರಾವ್ ಫುಲೆ ಅವರ ಜೊತೆಗೆ ಒಂದುಗೂಡಿತ್ತು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಮೊದಲನೇದಾಗಿ ಅವರ ವೈಫ್ ಆಗಿರುವಂತಹ ಸಾವಿತ್ರಿ ಬಾಯಿ ಫುಲೆ, ಹಾಗೆಯೇ ಅವರ ಸಹಪಾಠಿಯಾಗಿದ್ದಂತಹ ಜ್ಞಾನೋಬಾ ಸಾಸನೆ. ಇವರಿಬ್ರು ಕೂಡ ಕೋ ಫೌಂಡರ್ ಆಫ್ ದ ಸತ್ಯಶೋಧಕ ಸಮಾಜ. ಜ್ಯೋತಿರಾವ್ ಫುಲೆ ಅವರ ಜೊತೆಯಲ್ಲಿ ನಡೆದು ಬಿಟ್ಟು ಕೋ ಫೌಂಡರ್ ಆಗಿ ಹೊರಹೊಮ್ಮದವರು ಸಾವಿತ್ರಿ ಬಾಯಿ ಫುಲೆ ಮತ್ತೆ ಜ್ಞಾನೋಬಾ ಸಾಸನೆ ಅವರು. ಜೊತೆಗೆ ಕೇಶವ ವಾಸುದೇವ್ ಕಾಸ್ಬೆ, ದಿನಕರ್ ರಾವ್ ಜಾವಲ್ಕರ್, ಹಾಗೆಯೇ ನಾರಾಯಣ್. ಇವರು ಕೂಡ ಫಾಲೋವರ್ಸ್ ಸತ್ಯಶೋಧಕ ಸಮಾಜದ್ದು. ಇವರಿಷ್ಟೇ ಅಲ್ಲ, ಈವನ್ ರಾಘವ್ ಭರೋಸಾ, ತುಕಾರಾಮ್, ತಾತ್ಯ ಪಾಂಡ್ವಾಲ್ ಇವರೆಲ್ಲ ಎಜುಕೇಶನ್ ಮತ್ತೆ ಆಂಟಿ ಕ್ಯಾಸ್ಟ್ ರಿಫಾರ್ಮ್ ನ ರೂರಲ್ ರೀಜನ್ ಅಲ್ಲಿ ತಂದಂತಹ ಮುಖ್ಯವಾದಂತಹ ಲೀಡರ್ಸ್ಗಳು. ಸತ್ಯಶೋಧಕ ಸಮಾಜದ ಇನ್ನೊಂದು ಮುಖ್ಯವಾದಂತಹ ಇನಿಷಿಯೇಟಿವ್ ಏನು ಅಂತ ಹೇಳಿದ್ರೆ ಸತ್ಯಶೋಧಕ
ಮ್ಯಾರೇಜ್, ಸತ್ಯಶೋಧಕ ಮದುವೆಯನ್ನ ಜಾರಿಗೆ ತರಲಾಗತ್ತೆ. ಅಂದ್ರೆ ಯಾವುದೇ ರೀತಿಯಾದಂತಹ ಬ್ರಾಹ್ಮಣಿಕಲ್ ಪ್ರೀಸ್ಟ್ ಇಲ್ದಲೆ, ಯಾವುದೇ ರೀತಿಯಾದಂತಹ ಬ್ರಾಹ್ಮಣಿಕಲ್ ರಿಚುವಲ್ಸ್ ಇಲ್ಲದೆ ಮದುವೆಯನ್ನ ನಡೆಸೋದೇ ಸತ್ಯಶೋಧಕ ಮ್ಯಾರೇಜ್. ಸೊ ಇದು ಮೇಜರ್ ಇನಿಷಿಯೇಟಿವ್ ಸತ್ಯಶೋಧಕ ಸಮಾಜದ್ದು. ನಂತರ ಇವರು ತಂದಂತಹ ಅಥವಾ ಇವರ ವರ್ಕ್ ಏನು, ನೋಟಬಲ್ ಪಬ್ಲಿಷ್ ಆಗಿರುವಂತಹ ಮೇಜರ್ ವರ್ಕ್ಸ್ ಯಾವ್ದ್ಯಾವ್ದು ಅಂತ ಹೇಳಿ ನೋಡೋಣ. 1855ರಲ್ಲಿ ತೃತೀಯ ರತ್ನ ಅನ್ನುವಂಥದ್ದನ್ನ ರಿಲೀಸ್ ಮಾಡ್ತಾರೆ. ಸೊ ತೃತೀಯ ರತ್ನ ಯಾವ್ದ್ರ ಬಗ್ಗೆ ಇರುತ್ತೆ ಅಂತ ಹೇಳಿದ್ರೆ, ಲೋವರ್ ಕ್ಯಾಸ್ಟ್ ಗಳ ಎಕ್ಸ್ಪ್ಲಾಯ್ಟೇಷನ್ ಆಗ್ತಿರುತ್ತಲ್ವಾ ಆರ್ಥೋಡಾಕ್ಸ್ ಪ್ರಿಸ್ಲಿಹುಡ್ ಇಂದ, ಅದಕ್ಕೆ ಅಪೋಸಿಟ್ ಆಗಿ ಬರ್ದಿದ್ದಂತಹ ತೃತೀಯ ರತ್ನ ಬುಕ್ ಆಗಿದೆ. ನಂತರ ಛತ್ರಪತಿ ಶಿವಾಜಿ ರಾಜೇ ಯಂಚ್ನ, ಇದು ಕೂಡ 1869ರಲ್ಲಿ ತರಲಾಗುತ್ತೆ. ನೆಕ್ಸ್ಟ್ 1873ರಲ್ಲಿ ಗುಲಾಮ್ಗಿರಿ ಅಥವಾ ಸ್ಲೇವರಿ ಅನ್ನುವಂತಹ ಬುಕ್ ನ ತರ್ತಾರೆ. ಇದು ತುಂಬಾನೇ ಫೇಮಸ್ ವರ್ಕ್ ಜ್ಯೋತಿರಾವ್ ಫುಲೆ ಅವರದು. ಇವರು ಆಫ್ರಿಕಾ ಮತ್ತೆ ಅಮೆರಿಕನ್ಸ್ ಹೂ ಫೌಟ್ ಟು ಅಬಾಲಿಷ್ ಸ್ಲೇವರಿ ಡ್ರಾಯಿಂಗ್ ಪ್ಯಾರಲಲ್ಸ್ ವಿತ್ ಇಂಡಿಯನ್ ಕ್ಯಾಸ್ಟ್ ಸಿಸ್ಟಮ್. ಎಂಟೈರ್ಲಿ ಆಫ್ರಿಕಾ ಮತ್ತೆ ಅಮೆರಿಕಾದಲ್ಲಿ ಯಾವ ರೀತಿ ಕ್ಯಾಸ್ಟ್ ಸಿಸ್ಟಮ್ ನಡೀತಿದೆ ಅದನ್ನ ಪ್ಯಾರಲಲ್ ಆಗಿ ಇಂಡಿಯಾದಲ್ಲಿ ಯಾವ ರೀತಿ ನಡೀತಿದೆ ಅಂತ ಹೇಳಿದಂತಹ ಪುಸ್ತಕ ಇದಾಗಿದೆ. ನೆಕ್ಸ್ಟ್ ಶೇತ್ಕಾರ್ಯಚ ಅಸೋದ್ 1883ರಲ್ಲಿ ತಗೊಂಡ್ಬಂದಿದ್ದು, ಟ್ರಾನ್ಸ್ಲೇಟೆಡ್ ಆಸ್ ಕಲ್ಟಿವೇಟರ್ಸ್ ವಿಪ್ ಕಾರ್ಡ್. ಇದು ಅಗ್ರಿಕಲ್ಚರ್ ರಿಲೇಟೆಡ್ ಇರುವಂತಹ ಬುಕ್. ನೆಕ್ಸ್ಟ್ ಸಾರ್ವಜನಿಕ ಸತ್ಯಧರ್ಮ ಪುಸ್ತಕ 1889ರಲ್ಲಿ ಪಬ್ಲಿಷ್ ಮಾಡ್ತಾರೆ. ದಿಸ್ ಇಸ್ ರಿಲೇಟೆಡ್ ಟು ಇಗಾಲಿಟೇರಿಯನ್ ಸೊಸೈಟಿ, ಯೂನಿವರ್ಸಲ್ ರಿಲಿಜಿಯನ್ ರಿಲೇಟೆಡ್ ಇರುವಂತಹ ಬುಕ್ ಆಗಿದೆ. ಸೊ ಇದಿಷ್ಟು ಕೂಡ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಅಥವಾ ಸ್ಟೇಟ್ಮೆಂಟ್ ವೈಸ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇನ್ನು ಇವರ ವೈಫ್ ಆಗಿದ್ದಂತಹ ಸಾವಿತ್ರಿ ಬಾಯಿ ಫುಲೆ ಅವರ ಬಗ್ಗೆ ನೋಡ್ಕೊಂಡ್ರೆ, ಇವರು 1831ರಲ್ಲಿ ಜನಿಸ್ತಾರೆ. 3rd January. ಶಿ ಪಬ್ಲಿಷ್ಡ್ ಕಾವ್ಯ ಫುಲೆ ಇನ್ 1854. ಕಾವ್ಯ ಫುಲೆ ಅನ್ನಂತಹ ಪುಸ್ತಕವನ್ನ 1854ರಲ್ಲಿ ಪಬ್ಲಿಷ್ ಮಾಡ್ತಾರೆ. ಭಾವನ ಕಾಶಿ ಸುಬೋಧ ರತ್ನಾಕರ್ ಅನ್ನುವಂತಹ ಪುಸ್ತಕವನ್ನ 1892ರಲ್ಲಿ ರಿಲೀಸ್ ಮಾಡ್ತಾರೆ. 1852ರಲ್ಲಿ ಮಹಿಳಾ ಸೇವಾ ಮಂಡಲವನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಇವರು ಕೂಡ ಜ್ಯೋತಿರಾವ್ ಫುಲೆ ಜೊತೆಗೆ ಸಮಾಜ ಸುಧಾರಣೆಯ ನಿಟ್ಟಿನಲ್ಲಿ ತುಂಬಾ ಸ್ಟೆಪ್ಸ್ ಗಳನ್ನ ತಗೊಂಡಂತಹ ವಿಮೆನ್ ರೈಟ್ಗೋಸ್ಕರ ಹೋರಾಡ್ತಾರೆ. ಹಾಗೆಯೇ ಇವರನ್ನ ಮೊದಲ ಮಹಿಳಾ ಟೀಚರ್ ಅಂತ ಭಾರತದಲ್ಲಿ ಕರಿತೇವೆ. ನೆಕ್ಸ್ಟ್ ಮಹಾತ್ಮ ಜ್ಯೋತಿರಾವ್ ಫುಲೆ. ಮಹಾತ್ಮ ಅನ್ನುವಂತಹ ಟೈಟಲ್ ಅನ್ನ ಯಾರು ಕೊಟ್ಟಿದ್ದು? 1888ರಲ್ಲಿ ಮೇ 11 ಮಹಾರಾಷ್ಟ್ರದ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿದ್ದಂತಹ ವಿಠಲ್ ರಾವ್ ಕೃಷ್ಣಾಜಿ ವಂಡೇಕರ್ ಅನ್ನೋರು ಇವರಿಗೆ ಮಹಾತ್ಮ ಅನ್ನುವಂತಹ ಟೈಟಲ್ ಅನ್ನ ಕೊಡ್ತಾರೆ. ಸೊ ಆವಾಗಿಂದ ಇವರು ಮಹಾತ್ಮ ಅಂತ ಹೇಳ್ಬಿಟ್ಟು ಫೇಮಸ್ ಆಗ್ತಾರೆ. ಜೊತೆಗೆ ಅಂಬೇಡ್ಕರ್ ಅವರ ಫಾಲೋವರ್ ಕೂಡ ಆಗಿರ್ತಾರೆ. ಬುದ್ಧ ಮತ್ತೆ ಕಬೀರ್ ಅವ್ರನ್ನ ಕೂಡ ಇನ್ಫ್ಲೂಯೆನ್ಸ್ ನ ತಗೊಂಡಿರ್ತಾರೆ. ಇದಿಷ್ಟು ಸಾವಿತ್ರಿ ಬಾಪುಲೆ ಮತ್ತೆ ಜ್ಯೋತಿರಾವ್ ಫುಲೆ ಅವರ ರಿಲೇಟೆಡ್. ಸೊ ಇದರ ಮೇಲೆ ಒಂದು ಪ್ರಿಲಿಮ್ಸ್ ಕ್ವಶನ್ ನ ಕೇಳ್ಕೊಳ್ಳೋಣ. ಎಕ್ಸಾಮ್ ಅಲ್ಲಿ ಒಂದು ಸತ್ಯಶೋಧಕ ಸಮಾಜದ ಬಗ್ಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ, ಅಥವಾ ಸತ್ಯಶೋಧಕ ಸಮಾಜದ ಫಾಲೋವರ್ಸ್ ಆಗಿರ್ಬಹುದು, ಫೌಂಡರ್ಸ್ ಆಗಿರಬಹುದು, ಅಥವಾ ಈಗ ಯಾರು ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಸತ್ಯಶೋಧಕ ಸಮಾಜ ಮ್ಯಾರೇಜ್, ಜ್ಯೋತಿರಾವ್ ಫುಲೆ ಅವರ ಇನಿಷಿಯೇಟಿವ್, ಅವರ ಬುಕ್ಸ್ ಗಳು, ಸಾವಿತ್ರಿ ಬಾಪುಲೆ ಅವರ ಬುಕ್ಸ್ ಗಳು, ಇದರ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಒಂದು ಕ್ವಶನ್ ನಾವು ನೋಡ್ಕೊಳ್ಳೋಣ. With reference to Mahatma Jyotirao Phule and Satyashodhaka Samaja, consider the following statement. He authored the book Gulamgiri and dedicated it to the American movement to abolish slavery. Second option. The Satyashodhaka Samaja actively promoted necessity of Brahmin priest for conducting ಅಥೆಂಟಿಕ್ ರಿಲಿಜಿಯಸ್ ಸೆರೆಮನಿ. ಸತ್ಯಶೋಧಕ ಸಮಾಜ ಆಕ್ಟಿವ್ಲಿ ಪ್ರಮೋಟೆಡ್ ಅಲ್ಲ, ಆಕ್ಟಿವ್ಲಿ ಅಪೋಸಿಟ್ ದ ಪ್ರೀಸ್ಲಿ ವುಡ್. ಕರೆಕ್ಟಾ? ಸೊ ಆಪ್ಷನ್ 1 ರಾಂಗು, ಆನ್ಸರ್ ಬಂದು ಆಪ್ಷನ್ 2 ರಾಂಗು, ಆನ್ಸರ್ ಬಂದ್ಬಿಟ್ಟು 2 ಎಲಿಮಿನೇಟ್ ನ ನಾವು ಮಾಡ್ಕೊಂಡ್ರೆ 1 and 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಈಗ ಥರ್ಡ್ ಆಪ್ಷನ್ ನೋಡೋಣ. ಈ ಎಸ್ಟಾಬ್ಲಿಷ್ ದ ಫಸ್ಟ್ ಸ್ಕೂಲ್ ಫಾರ್ ಗರ್ಲ್ಸ್ ಇನ್ ಪುಣೆ ಅಟ್ ಬೈದವಾಡ ಇನ್ 1848. ಇದು ಕೂಡ ಸರಿಯಾದ ಉತ್ತರ. ಯಾಕಂದ್ರೆ ನಾವ್ ಹಿಂದೆ ಇಲ್ಲಿ ನೋಡ್ಕೊಂಡ್ವಿ, ಎಜುಕೇಶನ್ ರಿಲೇಟೆಡ್ ನೋಡುವಾಗ 1848ರಲ್ಲಿ
ವೆರಿ ಫಸ್ಟ್ ಸ್ಕೂಲ್ ಫಾರ್ ಗರ್ಲ್ಸ್ ಇನ್ ಪುಣೆ ಬೈದೆವಾಡ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಜ್ಯೋತಿರಾವ್ ಫುಲೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸ್ಟೇಟ್ಮೆಂಟ್ 3 ಕರೆಕ್ಟ್ ಆದ ಉತ್ತರ. ಸೊ ಆನ್ಸರ್ ಬಂದ್ಬಿಟ್ಟು 1 and 3 ಇಸ್ ದ ರೈಟ್ ಆನ್ಸರ್. ಸೊ ಇದು ಪ್ರಿಲಿಮ್ಸ್ ರಿಲೇಟೆಡ್. ಅದೇ ನಮ್ಗೆ ಮಾಡರ್ನ್ ಹಿಸ್ಟ್ರಿಯಲ್ಲಿ ಸೋಷಿಯಲ್ ರಿಫಾರ್ಮ್ ಅನ್ನುವಂತಹ ಕಾನ್ಸೆಪ್ಟ್ ಮೇನ್ಸ್ ಅಲ್ಲಿ ಕೂಡ ಇದೆ. ಸೊ ಮೇನ್ಸ್ಗೆ ಯಾವ ರೀತಿ ಕ್ವಶನ್ಸ್ ನ ಕೇಳ್ತಾರೆ? ವಿತೌಟ್ ಎಜುಕೇಶನ್ wisdom was lost. Without wisdom, morals were lost. Without morals, development was lost. Without development, wealth was lost. Without wealth, Shudras were ruined. ಸೊ ಇದನ್ನ ಎಸ್ಸೆ ಯಲ್ಲೂ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. Evaluate the profound contribution of Mahatma Jyotirao Phule and Satyashodhaka Samaj in challenging the deeply entrenched caste system and patriarchal norms in the 19th century. ಸೊ ಈ ರೀತಿಯಾದಂತಹ ಕ್ವಶನ್ಸ್ ನ ಕೇಳ್ತಾರೆ. ನೀವು ಇವರನ್ನ ಎಸ್ಸೆ ರೈಟಿಂಗ್ ಅಲ್ಲೂ ಕೂಡ ಯೂಸ್ ಮಾಡಬಹುದು ಅಂಡ್ ಆಲ್ಸೋ ಆನ್ಸರ್ ರೈಟಿಂಗ್ ಬರೆಯುವಾಗ ಎಕ್ಸಾಂಪಲ್ಸ್ ಆಗೂ ಕೂಡ ಯೂಸ್ ಮಾಡಬಹುದು. ಸೊ ಇದಿಷ್ಟು ಜ್ಯೋತಿರಾವ್ ಫುಲೆ ಬಗ್ಗೆ, ಹಾಗೆಯೇ ಅವರ ಹೆಂಡತಿ ಆಗಿದ್ದಂತಹ ಸಾವಿತ್ರಿ ಬಾಯಿ ಫುಲೆ ಅವರ ಬಗ್ಗೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.